ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದೆ ನಾನು ಸೆಂಟೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೆ. ಅದರಲ್ಲಿ ಸೆಂಟೆನ್ಸ್ ನಲ್ಲಿ ಸಿಂಪಲ್ ಸೆಂಟೆನ್ಸ್ ಮತ್ತೆ ಕಾಂಪೌಂಡ್ ಸೆಂಟೆನ್ಸ್ ಮತ್ತೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳಿ ಮೂರು ರೀತಿಯ ಸೆಂಟೆನ್ಸ್ ಗಳನ್ನ ನೋಡ್ತೀವಿ. ಸಿಂಪಲ್ ಸೆಂಟೆನ್ಸ್ ನಲ್ಲೇ ನಾವು ಅಸರ್ಟಿವ್ ಸೆಂಟೆನ್ಸ್ ನೋಡ್ತೀವಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ನೋಡ್ತೀವಿ, ಇಂಟ್ರಾಗೇಷನ್ ಸೆಂಟೆನ್ಸ್ ನೋಡ್ತೀವಿ. ಹೀಗೆ 4 ರೀತಿಯ ಸೆಂಟೆನ್ಸ್ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಸೆಂಟೆನ್ಸ್ ಮಾಡುವಾಗ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೆ, 2 ವರ್ಡ್ಸ್ ಅಲ್ಲಿ ನಮಗೆ ಬರ್ತಾ ಇರ್ತದೆ ಮಧ್ಯ ಅದರ ಅರ್ಥಗಳು ಬದಲಾವಣೆಗಳನ್ನ ಹೊಂದ್ತಾ ಇರ್ತದೆ, ಅದರಗಳಿಂದನೇ ಬದಲಾವಣೆಗಳಾಗೋದು. ಹಾಗಾಗಿ ವರ್ಬಲ್ಲಿ ನಾವು ವರ್ಬ್ ತಗೊಂಡಾಗ ಅದು ಕಾಲಕ್ಕೆ ನಾವು ಕೂಡ ಬದಲಾಯಿಸ್ಕೊತಾ ಹೋಗ್ತಾ ಇರ್ತೀವಿ. ಅದನ್ನ ವರ್ಬಲ್ಲಿ, ಮೈನ್ ವರ್ಬಲ್ಲಿ ಮತ್ತೆ ಆಕ್ಸಿಲರಿ ವರ್ಬ್ಗಳನ್ನ ನೋಡಿದ್ದೀರಾ. ಹೀಗೆ ನಾವು ವಾಕ್ಯದಲ್ಲಿ ಮೈಂಡ್ ಅಲ್ಲಿ ನಾವು ಗುರ್ಸ್ಕೊಳ್ತಾ ಇರ್ಬೇಕು. ಆವಾಗ ನಮಗೇನಾಗ್ತದೆ, ನಾವು ಇದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಇವತ್ತು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಸಬಾರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತೇಳಿ ನಾನು ಮಾತನಾಡ್ತಾ ಇದ್ದೀನಿ. ಹಿಂದೆ ಕಂಜಕ್ಷನ್ ಬಗ್ಗೆ ಮಾತನಾಡಿದ್ದೀನಿ. ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂತೇಳಿ ನಾವು ತಗೋತಾ ಇದ್ದೀನಿ. ಹಾಗಾದ್ರೆ ಏನು ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂದ್ರೆ? ವಾಕ್ಯ ಮಾಡ್ತಾ ಇರ್ಬೇಕಾದ್ರೆ ಈಗ 2 ವಾಕ್ಯಗಳನ್ನ ನೋಡಿದಾಗ ಒಂದು ವಾಕ್ಯ ಯಾವ್ದಾದ್ರು ನಮ್ಗೆ ಸರಿಯಾದ ರೀತಿ ಬೇರೆ ಅರ್ಥವನ್ನ ಕೊಡ್ತಾ ಇರ್ಬೇಕು ಅಂದ್ರೆ ಇಲ್ಲಿ ಅದು ಹೇಗಾಗಿರ್ತದೆ ಅಂದ್ರೆ ಸಬಾರ್ಡಿನೇಟಿಂಗ್ ಅಥವಾ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಹೇಳಿ ನಾವು ತಗೋತೀವಿ. ಆ ವಾಕ್ಯಕ್ಕೆ ಸಂಬಂಧಪಟ್ಟಂಗೆ ಅದು ಸಬಾರ್ಡಿನೇಟಿಂಗ್ ಆಗಿರ್ತದೆ, ಇನ್ನೊಂದು ವಾಕ್ಯ ಮೈನ್ ಆಗಿರ್ತದೆ. ಅಂದ್ರೆ ಸಬಾರ್ಡಿನೇಟಿಂಗ್ ಅಂದ್ರೆ ಅದು ಉಪ ವಾಕ್ಯವಾಗಿರ್ತದೆ. ಅದಕ್ಕೇನೆ ಇಲ್ಲಿ ಉಪವಾಕ್ಯಕ್ಕೆ ಸೇರದಂತ ಕಂಜಕ್ಷನ್ ಅನ್ನ ನಾವು ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂತ ಹೇಳಿ ನಾವು ಕರಿಬಹುದು. ಹಾಗಾಗಿ ಇನ್ನೊಂದು ವಾಕ್ಯ ಮೈನ್ ವಾಕ್ಯ ಏನಾಗಿರ್ತದೆ, ಯಾವುದೇ ಕಾಲ ಇರಲಿ ಸಂಪೂರ್ಣವಾದ ಅರ್ಥವನ್ನು ಹೊಂದಿರ್ತದೆ. ಇಲ್ಲಿ ನಮಗೆ ಕಾರಣಗಳು ಇರ್ಬೋದು, ಟೈಮಿಂಗ್ ಇರ್ಬೋದು, ಹೀಗೆ ಅನೇಕ ವಿಚಾರಗಳಲ್ಲಿ ಬರ್ತವೆ. ಮತ್ತೆ ರಿಸಲ್ಟ್ ಬರ್ತದೆ ಈ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಲ್ಲಿ. ನಾನು ಕಂಜಕ್ಷನ್ ಕೆಳಗಡೆ ಇಲ್ಲಿ ಚಾರ್ಟ್ ಅಲ್ಲಿ ನಾನು ಬರ್ದಿದ್ದೀನಿ ಕೆಲವು, ಆದ್ರೆ ಈ ವಾಕ್ಯದಲ್ಲಿ ಮಾತ್ರ ಕೆಲವನ್ನ ಬಳಸೋದಿಕ್ಕಾಗಿದೆ. ಚಾರ್ಟ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ಬಳಸ್ಕೊಂಡಿದ್ದೀನಿ. ಅದಕ್ಕೆ ಪೂರ್ಣ ನಾನು ಬಳಸೋದಿಕ್ಕಾಗಿಲ್ಲ, ವಾಕ್ಯದಲ್ಲಿ ತರಕ್ಕಾಗಿಲ್ಲ ಅಂತ ಅದರ ಅರ್ಥ. ಆಸ್ ಹಿ ವಾಸ್ ಪೂರ್ ಐ ಹೆಲ್ಪ್ ಹಿಮ್. ಇದರ ಅರ್ಥ ನೀವು ಅರ್ಥ ಮಾಡ್ಕೊಳ್ಳಿ ನೋಡೋಣ. ಮತ್ತೆ ಅಲ್ಲಿಗೆ ಬರ್ತೀನಿ. ಎರಡನೇದು, ಯು ಕ್ಯಾನ್ ಗೋ ಫಾಸ್ಟ್ ಆಸ್ ಯು ಆರ್ ದ ಓಲ್ಡೆಸ್ಟ್. ಐ saw you as I was coming into the building. We can't go to our friend's party because we are going away that weekend. We didn't go for a walk because it was raining. It was raining. I went to the hospital straight after left you. We went to the post office immediately after we left them. They arrived at the station after the train had left. ಕೆಳಗಡೆ ನಾನು ಇಲ್ಲಿ ಕಂಜಕ್ಷನ್ ತಗೊಂಡಿದ್ದೀನಿ. ಇಲ್ಲಿ ತಗೊಂಡಾಗ ಇಫ್, ದಟ್, ದೋ, ಆಲ್ದೋ, ಟಿಲ್, ಅನ್ಲೆಸ್, ವೇರ್, ವ್ಯಾನ್, ವೈಲ್ ಇಷ್ಟು ಶಬ್ದಗಳಿದೆ. ಇಲ್ಲಿ ಕೆಲವೇ ಶಬ್ದಗಳನ್ನ ನಾನು ತಗೊಂಡಿದ್ದೀನಿ ಅದರಲ್ಲಿ. ಅದನ್ನ ಬಿಟ್ಟು ಇಲ್ಲಿ ಮಿಕ್ಕಿದೆಲ್ಲ ನಾನು ಇಲ್ಲಿ ಬರ್ದಿದ್ದೀನಿ. ಆಸ್ ಹಿ ವಾಸ್ ಪೂರ್ ಐ ಹೆಲ್ಪ್ ಹಿಮ್. ಅವನು ತುಂಬಾ ಬಡವನಾದ್ದರಿಂದ ನಾನು ಅವನಿಗೆ ಸಹಾಯ ಮಾಡಿದೆ ಎಂಬ ಅರ್ಥದಲ್ಲಿ ಇಲ್ಲಿದೆ. ನೀವು ಹೆಲ್ಪ್ ಅನ್ನೋದನ್ನ ಇಲ್ಲಿ ಹೆಲ್ಪ್ ಮಾಡ್ಕೊಂಡಾಗ ಭೂತಕಾಲಕ್ಕೆ ಹೋಗಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದು, ಫಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತೇಳಿ. ಎರಡನೇದು, ಯು ಕ್ಯಾನ್ ಗೋ ಫಾಸ್ಟ್ ಆಸ್ ಯು ಆರ್ ದ ಓಲ್ಡೆಸ್ಟ್. ನೀನು ತುಂಬಾ ವಯಸ್ಸಾದ್ದರಿಂದ ನೀವೇ ಮೊದಲು ಹೋಗ್ಬಹುದು ಅಂತೇಳಿ ಇಲ್ಲಿ ಅರ್ಥವನ್ನ ಕೊಡ್ತಾ ಇದೆ. ಇಲ್ಲಿ ಕ್ಯಾನ್ ನಾವು ಮಾಡಲ್ ವರ್ಬ್ ನಾನು ತಗೊಂಡಿದ್ದೀನಿ. ಮಾಡಲ್ ವರ್ಬ್ ಬಗ್ಗೆ ನಾನು ಮಾತನಾಡಿಲ್ಲ ಇನ್ನ ಅಂತ ಅನಿಸ್ತಾ ಇದೆ ನನ್ಗೂ ಕೂಡ. ಕ್ಯಾನ್ ಅಂದ್ರೆ ಸಾಧ್ಯತೆಯನ್ನ ಹೇಳ್ತದೆ ಅಷ್ಟೇ. ಆಗ ಗೋ ಅನ್ನೋ ಒಂದು ಕ್ರಿಯಾಪದ ಇರೋದ್ರಿಂದ ಮೈನ್ ವರ್ಬ್, ಅದು ಕ್ಯಾನ್ ಗೋ ಅಂದ್ರೆ ಹೋಗಬಹುದು ಅನ್ನೋ ಅರ್ಥದಲ್ಲಿ ಇದೆ.
ಮೂರನೇ ವಾಕ್ಯ, ಐ ಸಾ ಯು ಆಸ್ ಐ ವಾಸ್ ಕಮಿಂಗ್ ಇನ್ ಟು ದ ಬಿಲ್ಡಿಂಗ್. ನಾನು ಬಿಲ್ಡಿಂಗ್ ಒಳಗಡೆ ಬರ್ತಾ ಇರೋದ್ರಿಂದ ನಾನು ನಿನ್ನನ್ನ ನೋಡಿದೆ ಎಂಬ ಅರ್ಥದಲ್ಲಿ ಈ ವಾಕ್ಯ, ಮೂರನೇ ವಾಕ್ಯ ಇದೆ. ನಾಲ್ಕನೇ ವಾಕ್ಯ, ವಿ ಕ್ಯಾಂಟ್ ಗೋ ಟು ದ ಅವರ್ ಫ್ರೆಂಡ್ಸ್ ಪಾರ್ಟಿ ಬಿಕಾಸ್ ವಿ ವಿ ಆರ್ ಗೋಯಿಂಗ್ ಅವೇ ದಟ್ ವೀಕೆಂಡ್. ಆ ಪಾರ್ಟಿ ಇರೋ ದಿನನೇ ನಾವು ಹೊರಗಡೆ ಹೋಗಿರೋದ್ರಿಂದ, ಬೇರೆ ಕಡೆ ಹೋಗಿರೋದ್ರಿಂದ ನಾವು ಆ ಪಾರ್ಟಿಗೆ ಹೋಗಕ್ಕೆ ಆಗ್ಲಿಲ್ಲ ಎಂಬ ಅರ್ಥವನ್ನ, ಸಾಧ್ಯವಾಗ್ಲಿಲ್ಲ ಎಂಬ ಅರ್ಥವನ್ನು ಇದು ಕೊಡ್ತಾ ಇದೆ. ವಿ ಡಿಡೆಂಟ್ ಗೋ ಫಾರ್ ಎ ವಾಕ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಇಲ್ಲಿ ಮಳೆ ಸುರಿತಾ ಇರುವ ಕಾರಣ ನಾನು ವಾಕ್ ಮಾಡಲಿಕ್ಕೆ ಹೋಗಕ್ಕಾಗ್ಲಿಲ್ಲ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಐ ವೆಂಟ್ ಟು ದ ಹಾಸ್ಪಿಟಲ್ ಸ್ಟ್ರೈಟ್ ಆಫ್ಟರ್ ಲೆಫ್ಟ್ ಯು. ಇಲ್ಲಿ ನಿಮ್ಮನ್ನ ತೊರೆದ ಮೇಲೆ, ಅಂದ್ರೆ ನಿಮ್ಮ ಬಿಟ್ಟ ಮೇಲೆ ನಾವು ಸೀದಾ ನೇರವಾಗಿ ಹಾಸ್ಪಿಟಲ್ಗೆ ಹೋದೆ ಎಂಬ ಅರ್ಥವನ್ನ ಕೊಡ್ತಾ ಇದೆ. ಏಳನೇದು, ವಿ ವೆಂಟ್ ಟು ದ ಪೋಸ್ಟ್ ಆಫೀಸ್ ಇಮಿಡಿಯೇಟ್ಲಿ ಆಫ್ಟರ್ ವಿ ಲೆಫ್ಟ್ ದ್ಯಾಮ್. ಅವರ ಬಿಟ್ಟ ನಂತರ, ಅವರಿಂದ ನಾವು ಬೇರೆ ಆದ ನಂತರ, ಅಂದ್ರೆ ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋದ್ರಿಂದ ನಾವು ಸೀದಾ ಹಾಸ್ಪಿಟಲ್, ಇಲ್ಲಿ ಪೋಸ್ಟ್ ಆಫೀಸ್ಗೆ ನೇರವಾಗಿ ಹೋದೋ ಎಂಬ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ಯಾವುದು? ಏಳನೇ ವಾಕ್ಯ. ಎಂಟನೇದು, ದೇ ಅರೈವ್ಡ್ ಎಟ್ ದ ಸ್ಟೇಷನ್ ಆಫ್ಟರ್ ದ ಟ್ರೈನ್ ಹ್ಯಾಡ್ ಲೆಫ್ಟ್. ಟ್ರೈನ್ ಹೋದ ನಂತರ, ಅವರು ಆದ್ಮೇಲೆ ಅವರು ರೈಲ್ವೆ ಸ್ಟೇಷನ್ಗೆ ತಲುಪಿದ್ರು ಅನ್ನೋ ಅರ್ಥವನ್ನ ಇದು ಎಂಟನೇ ವಾಕ್ಯ ಕೊಡ್ತಾ ಇದೆ. ಇಲ್ಲಿ ಇಫ್, ದಟ್, ದೋ, ಆಲ್ದೋ, ಟಿಲ್, ಅನ್ಲೆಸ್, ವೇರ್, ವ್ಯಾನ್, ವೈಲ್ ಇವು ಕೂಡ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ ಉಪಯೋಗಿಸಬಹುದು. ಇದನ್ನ ನೀವು ವಾಕ್ಯದಲ್ಲಿ ತಗೊಬನ್ನಿ, ಬರೀರಿ. ಸಾಧ್ಯವಾದ್ರೆ ನಾಳಿನ ಪಾಠದಲ್ಲಿ ನಾನು ಇದನ್ನ ಮತ್ತೆ ತಗೋತೀನಿ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಮೇನ್ ಸೆಂಟೆನ್ಸ್ ಮತ್ತೆ ಸಬಾರ್ಡಿನೇಟ್ ಸೆಂಟೆನ್ಸ್ ಅಂದ್ರೆ ಏನು ಅಂತೇಳಿ. ಈಗ ಮೇನ್ ಸೆಂಟೆನ್ಸ್ ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಇಲ್ಲಿಂದ ನೋಡಿ, ಆಸ್ ಬಂದಿದ್ರಿಂದ ನಮ್ಗೆ ಏನಾಗಿದೆ, ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿ ನಾವು ತಗೊಂಡಿದ್ವಿ. ಸಬಾರ್ಡಿನೇಟಿಂಗ್ ಹೇಗಾಗುತ್ತೆ ಅಂದ್ರೆ, ಇಲ್ಲಿ ಸಂಪೂರ್ಣ ಅರ್ಥ ಪೂರ್ಣ ಆಗೋದಿಲ್ಲ. ಇಲ್ಲೇನಾಗ್ತದೆ, ಆಸ್ ಹಿ ವಾಸ್ ಪೂರ್, ಇಲ್ಲಿ ಆದದ್ದರಿಂದ, ಈತ ಬಡವನಾದ್ದರಿಂದ ಅನ್ನೋ ಅರ್ಥವನ್ನ ನಾವು ಇಲ್ಲಿ ತಗೋತಾ ಇದೀವಿ. ಐ ಹೆಲ್ಪ್ ಹಿಮ್, ನಾನು ಅವನಿಗೆ ಹೆಲ್ಪ್ ಮಾಡಿದೆ, ಅಂದ್ರೆ ಸಹಾಯ ಮಾಡಿದೆ ಅನ್ನೋ ಅರ್ಥವನ್ನ ಕೊಡ್ತಾ ಇದ್ದೆ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಬಾಕಿ ಬೇರೆ ಸೆಂಟೆನ್ಸ್ ನೆಲ್ಲ ಆ ರೀತಿನೇ ನೀವು ಯೋಚನೆ ಮಾಡ್ಬೋದು. ಇವಾಗ ಇಲ್ಲಿ ಯು ಕ್ಯಾನ್ ಗೋ ಫಾಸ್ಟ್. ಈಗ ಸಬಾರ್ಡಿನೇಟಿಂಗ್ ಯಾವ್ದಿದೆ ಹಾಗಾದ್ರೆ ಇಲ್ಲಿ? ಈ ವಾಕ್ಯವನ್ನ ಸಬಾರ್ಡಿನೇಟಿಂಗ್ ಅಂತ ನಾವು ಗುರುತಿಸಬಹುದು. ಆಸ್ ಯು ಆರ್ ಓಲ್ಡೆಸ್ಟ್, ನೀವು ಹಳಬರಾದ್ದರಿಂದ, ವಯಸ್ಸಾದ್ದರಿಂದ ನೀವೇ ಮೊದಲು ಹೋಗ್ಬೋದು ಎಂಬ ಅರ್ಥದಲ್ಲಿ ಇದೆ. ಹಾಗಾಗಿ ಇಲ್ಲಿ ಐ ಸಾ ಯು ಆಸ್ ಐ ವಾಸ್ ಕಮಿಂಗ್ ಇನ್ ಟು ದ ಬಿಲ್ಡಿಂಗ್. ನಾವು ಬಿಲ್ಡಿಂಗ್ ಒಳಗಡೆ ಬರ್ತಾ ಇರುವಾಗ ನಾನು ನಿಮ್ಮನ್ನ ನೋಡಿದೆ ಆ ಸಂದರ್ಭದಲ್ಲಿ ಎಂಬ ಅರ್ಥವನ್ನು ಇಲ್ಲಿ ಆಸ್ ಕೊಡ್ತಾ ಇದೆ. ಹಾಗೆ ವಿ ಕ್ಯಾಂಟ್ ಗೋ ಟು ದ ಅವರ್ ಫ್ರೆಂಡ್ಸ್ ಪಾರ್ಟಿ ಬಿಕಾಸ್ ವಿ ಆರ್ ಗೋಯಿಂಗ್ ಅವೇ ದಟ್ ವೀಕೆಂಡ್. ಆ ದಿನದಂದು ಯಾವತ್ತು ಒಂದು ಪಾರ್ಟಿ ಇಟ್ಕೊಂಡಿದ್ದು ಅದೇ ದಿನದಂದು ನಾವು ಬೇರೆ ಕಡೆ ಹೊರಗಡೆ ಹೋದ್ರಿಂದ ನಾವು ಅವನ ಪಾರ್ಟಿಗೆ ನಾವು ಹೋಗಕ್ ಆಗ್ಲಿಲ್ಲ ಎಂಬ ಅರ್ಥದಲ್ಲಿ ಇದೆ. ಹಾಗೆ ನೀವು ಈ ರೀತಿ ಅರ್ಥವನ್ನ ನೀವು ಮಾಡ್ಕೋಬಹುದು. ನೀವು ಮೇನ್ ಕ್ಲಾಸ್ ಮಾಡ್ಕೋಬೇಕು ಅಂದ್ರೆ ಒಂದು ಸಬಾರ್ಡಿನೇಟಿಂಗ್ ಕ್ಲಾಸ್ ಮಾಡ್ಕೋಬೇಕು. ಆವಾಗ ಈ ರೀತಿ ನೀವು ಫಾಸ್ಟ್ ಆಗಿ ಇಂಗ್ಲಿಷ್ ನ ಓದ್ಬೋದು, ಇಂಗ್ಲಿಷ್ ನ ಬೇರೆಯವ್ರ ಜೊತೆ ಮಾತನಾಡ್ಬೋದು. ತುಂಬಾ ವಿಚಾರಗಳನ್ನ ಹೇಳಿದ್ದೀನಿ ನಾನು. ಹೇಳ್ಕೊಂಡ್ ಬಂದಿರೋದ್ರಲ್ಲ ಒಂದೊಂದು ಎಲ್ಲಾ ಸೆಂಟೆನ್ಸ್ ಇದುವರೆಗೂ ಪಾಠ ಮಾಡಿರೋ ಪ್ರತಿಯೊಂದಕ್ಕೂ ಲಿಂಕ್ ಆಗುತ್ತೆ. ಅದು ನೀವು ಲಿಂಕ್ ಮಾಡ್ಕೊಂಡು ಅಭ್ಯಾಸ ಮಾಡ್ಬೋದು. ಆ ಒಂದು ವಾಕ್ಯಗಳಲ್ಲೇ ಆ ವಿಚಾರಗಳನ್ನೇ ತಗೊಂಡು ಅಭ್ಯಾಸ ಮಾಡ್ಬೋದು. ಅಭ್ಯಾಸ ಮಾಡಿ ಇನ್ನು ಮುಂದೆ 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 ನಿಮಗೆ ಅನುಕೂಲ ಆಗುವಂತದ್ನ ತುಂಬಾ ಸೆಂಟೆನ್ಸ್ ಇದೆ, ನಾನು ತರ್ತಾ ಹೋಗ್ತೀನಿ. ನಿನ್ನೆ ನಾನು ಯಾವುದೋ ಕಾರಣದಿಂದ, ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ಕೆಮ್ಮು ನೆಗಡಿ, ಆ ಕಾರಣದಿಂದ ನಾನು ಮಾಡಕ್ಕಾಗ್ಲಿಲ್ಲ, ಕ್ಷಮೆ ಇರ್ಲಿ.